ಎಷ್ಟು ನಾವು ಮನೆ ಬರೋದ್ರು ಅವ್ರು ಕೇಳಾಕ್ತಾ ಇರ ಸರ್. ಸಿಕ್ಕಾಪಟ್ಟಿ ಬೆಲೆ ಬೀಳೋ ಆಸ್ತಿನ ತಮ್ಮ ಗಾಂವ್ ಬಂದಂಗ ತೂರಿ ಮಾರ್ಕೊಂಡು ರೊಕ್ಕ ಮಾಡ್ಕೊಂಡು ಈ ಶಿರಸಂಗಿ ವಾಡೇನು ಹೊಳಿ ನೋಡುದಿಲ್ಲ. ಎಲ್ಲಿ ಬೇಕಾದಲ್ಲಿ ಆಸ್ತಿನ ಎಲ್ಲಂಗುಡ್ದಾಗೂ ಮಾರಿದ್ರು, ಹುಲಿ ಕಟ್ಟಿದ್ ಮಾರಿದ್ರು, ಇಲ್ಲಿ ಶಿರಸಂಗಿ 2-3 ಕಡೆ ಮಾರಿದ್ರು. ಅವರು ಇತ್ತಾಗ ಹೊಳ್ಳಿ ನಾವ್ ಏನ್ ಹೇಳಿದ್ರು ಹೊಳ್ಳಿ ಗಮನಕ್ಕೆ ತಗೋದಿಲ್ಲ. ಪ್ರಭಾವಿ ಆಸ್ತಿ ರಾಜಕಾರಣಿಗಳು ಮಾಡಿದ ಹಲ್ಕಟ್ಗೇರಿಗಾಗಿ ಹಿಂಗಾಗಿ ಸರ್. ಹಲೋ. ಹಾಂ ಸರ್, ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ಅದಕ್ಕೆ ಸರ ನಾವು ರಗಡ ಅರ್ಜಿ ಬರ್ದೇವಿ. ಇಲ್ಲಿ ಊರಾಗ ದೊಡ್ಡ ದೊಡ್ಡ ದೇವಸ್ಥಾನ ಇದೆ, ಶಿರಸಂಗಿ ಕಾಳಕ ದೇವಸ್ಥಾನ. ಆ ಆಸ್ತಿ ಸದ್ಯಕ್ಕೆ ಅವರು ಅಪ್ಲಿಕೇಶನ್ ಸಮಾಜ ವಿಕಾಸ್ ಸಂಸ್ಥೆದವರು ಅರ್ಜಿ ಕೊಟ್ಟಿದ್ದಕ್ಕೆ ಅದಕ್ಕೂ ಆದ್ರೂ ಮಾರಾಕ್ ಕಟ್ಟಿದ್ರು ಅವರು. ಸುಮ್ಮನೆ ನಮ್ಮಂತವ್ರು ತಕರಾರು ಮಾಡಿದ್ದಕ್ಕೆ ದೇವಸ್ಥಾನ ಒಂದು ಉಳಿದಿದೆ. ಮತ್ತೆ ಇನ್ನೂ 2-3 ದೇವಸ್ಥಾನದ ಆಸ್ತಿ ಮಾರಿದಾರ. ಗ್ಯಾರಂಟಿ ಮಾಡಿ ಕೊಟ್ಟಂಗ್ ಮಾಡಿ ನಾಟಕ ಮಾಡಿ ಇದಕ್ಕೆ ತಹಶೀಲ್ದಾರು, ತಲಾಟಿಗಳು, ಸರ್ಕಲ್ಗಳು ಎಲ್ಲಾರ್ದು ಕೈವಾಡಿದೆ. ಇನ್ನು ಅಲ್ಲಿ ಲಿಂಗಾಯತ ಸಮುದಾಯದವರು ಯಾರು ಕೂಡ ಇದ್ರ ಬಗ್ಗೆ ಧ್ವನಿಯನ್ನ ಎತ್ತುತ್ತಾ ಇಲ್ಲ. ಲಿಂಗಾಯತ ಸಮುದಾಯದವ್ರು ಯಾರು ಕೇಳಿದ್ರಿ. ನಮ್ಮಂತ ಕಾಟಕ ಜನ ಈ ಆಸ್ತಿ ಉಳ್ಕೋಬೇಕು, ನಾವು ದೇಸಾಯ ನಮ್ಗೆ ಭೂಮಿ ಕೊಟ್ಟಾರ ಅಂತೇಳಿ ನಾವು ಹೋರಾಟ ಮಾಡಿ ನಾವು ಬೆನ್ನ ಹತ್ತೆ ಹೊರತು ಈ ಒಂದಿಬ್ಬರು ಲಿಂಗಾಯತ ಸಮಾಜದವರು ಬೆನ್ನ ಹತ್ತಿದ್ದಾರೆ. ಅವ್ರು ನಂಬರ್ ಕೊಟ್ಟಿದ್ದೀವಿ ನೋಡಿ ಸರ್, ಅವ್ರು ಕೂಡ ಹತ್ತಿರ ಅವ್ರಿಗೆ ಮಾತಾಡ್ತಿದ್ದಾರೆ ಸರ್. ನಾವೆಲ್ಲ ಈಗ ಒಂದು 3-4 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದ್ರು ಇದ ನಮ್ಮನೆ ಮಾಡಾಕತ್ತಾರ್ರಿ ಅವರು. ಅವರ ಕೊನೆ ಉತ್ತರ ಏನ್ ಹೇಳ್ತಾ ಇದಾರೆ ಇದಕ್ಕೆ? ನೀವು ಈಗ ಹೋರಾಟವನ್ನ ಮಾಡ್ತಾ ಇದ್ದೀರಾ, ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಾ, ಅವರಿಂದ ಏನು ಉತ್ತರ ಬರ್ತಾ ಇದೆ? ಬಂದವಾಗಿದ್ದ ಸರಿ ಮಾಡ್ತೇವೆ ಅಂದವ್ರು. ಹೊಳ್ಳಿ ಅದಕ್ಕೂ ಬಂದೇ ಇಲ್ರಿ ಅವರು. ಎಲ್ಲ ಸರಿ ಮಾಡ್ತೇವೆ ಯಾಕೆ ಮಾರಿರಿ ಅಂತ ಕಾರ್ಬಾರ್ನ ಹೇಳಿದ್ರು. ಇಲ್ಲ ಸರ್, ಹಿಂದಿನವ್ರು ಮಾರ್ಯಾರ ಮುಂದಿನವ್ರು ಮಾರ್ಯಾರ ಅಂತ ಹೇಳಿ ಉಡಾಕ್ ಉತ್ತರನ ಕೊಟ್ಟು ಹೋದ್ರು ಹೊರತು ಅವ್ರು ಕರೆಕ್ಟ್ ಆಗಿ ಉತ್ತರ ಕೊಡ್ಲಿಲ್ರಿ. ಈಗ ಅವ್ರು ಎಂ ಬಿ ಪಾಟೀಲ್ ಸರ್ ಹೊಳ್ಳಿ ಬಂದು ಹೊಳ್ಳಿ ಏನು ಮಾಹಿತಿನೂ ಬಂದಿಲ್ಲ, ಹೇಳ್ತಾರ ಹೊರತು ಅದೇನು ಸರಿ ಮಾಡೋಲ್ಲ. ಓಕೆ, ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ ಇನ್ನು ಲಿಂಗಾಯತ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಯಾರೂ ಕೂಡ ಧ್ವನಿಯನ್ನ ಎತ್ತುತ್ತಾ ಇಲ್ಲ. ಹಾಗೆ ಆ ಒಬ್ಬ ಮಹಾತ್ಮ ಪುಣ್ಯಾತ್ಮ ನೀಡಿದಂತಹ 47,000 ಎಕರೆ ಆಸ್ತಿ ಎಲ್ಲೋಯ್ತು, ಇದರ ಲೆಕ್ಕಾಚಾರ ಒಂದು ಟ್ರಸ್ಟ್ ಏನಿದೆ ಆ ಒಂದು ಟ್ರಸ್ಟ್ ಯಾವುದೇ ರೀತಿಯಾದಂತಹ ಲೆಕ್ಕಾಚಾರವನ್ನು ತೋರಿಸ್ತಾ ಇಲ್ಲ. ಯಾವುದೇ ದಾಖಲೆಗಳನ್ನು ಕೂಡ ಇಟ್ಕೊಳ್ಳಲಾರದೆ ಅಷ್ಟೊಂದು ಆಸ್ತಿಯನ್ನು 47,000 ಎಕರೆಗೂ ಹೆಚ್ಚಿನ ಆಸ್ತಿಗಳನ್ನು ಈಗ ಏನೋ ಒಂದು